ಸೊ ದಾವಣಗೆರೆನಲ್ಲಿ ನೀವು ನಿಜವಾಗ್ಲೂ ಒಬ್ಬ ಪತ್ರಕರ್ತನಾಗಿ ಒಂದು ರಾಜಕೀಯ ಪ್ರಚಾರದ ಸ್ಟೇಜ್ಗೆ ಹೋಗಿ ಭಾಷಣ ಮಾಡಬೇಕಿತ್ತ? ಸರ್, ಗಾಂಧೀಜಿ ಕೂಡ ಒಬ್ಬ ಪತ್ರಕರ್ತರಾಗಿದ್ದು ಸರ್. ಒಬ್ಬ ಹೋರಾಟಗಾರ ಅವನ ಹಿನ್ನೆಲೆಯಲ್ಲಿ ಒಬ್ಬ ಪತ್ರಕರ್ತನಾಗಿರ್ತಾನೆ. ನಾನು ಸುಮ್ಮನೆ ಒಂದು 4 ಲೇಖನ ಬರೆದಿದ್ದೋಗ ಪತ್ರಕರ್ತ ಅಲ್ಲ, ನಾನು ಹೋರಾಟವನ್ನು ರೂಪಿಸುವಂಥ ಪತ್ರಕರ್ತ. ನಾನು ಮೈನಾರಿಟಿ ಪರವಾಗಿ, ಶೋಷಿತರ ಪರವಾಗಿ ಗಟ್ಟಿಯಾದ ಧ್ವನಿ ಅಂತಲೇ ನಾನು ಗುರ್ಸ್ಕೊಂಡಿರೋದು. 1450 ವಿಡಿಯೋ ಮಾತಾಡಿದ್ದೀನಿ, ಸಾವಿರಾರು ಲೇಖನ ಬರೆದಿದ್ದೀನಿ. ಸೊ ಅಲ್ಲಿ ಒಂದು ಮೈನಾರಿಟಿಗೆ ಅನ್ಯಾಯ ಆಯಿತು, ಆಗ್ತಾ ಇದೆ, ಆಕ್ರೋಶ ಎದ್ದಿದೆ ಅಂತ ಹೋದಾಗ ಏನು ಮಾಡಬೇಕು? ಅವ್ರ ಆಕ್ರೋಶವನ್ನು ಜೀವಂತವಾಗಿ ಇಡಲೇಬೇಕು. ನಾವು ಜೀವಂತವಾಗಿ ಇಡಬೇಕಂದ್ರೆ ಅವ್ರಿಗೆ ಮೋಟಿವೇಟ್ ಮಾಡಬೇಕಾಗಿದೆ. ನನಗೆ ಒಂದು ವೇದಿಕೆಯಲ್ಲಿ ಕರೆದ್ರು, ನಾನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ, ಯಾವುದೇ ಕಾರಣಕ್ಕೂ ಸೇರಿದವನಲ್ಲ. ಆ ಸ್ಟೇಜಲ್ಲಿ ಕೂಡ ಅದನ್ನು ಹೇಳ್ತೀನಿ, ನಾನು ಯಾವ ಪಕ್ಷಕ್ಕೆ ಸೇರಿಲ್ಲ ಅಂತ ಹೇಳ್ತೀನಿ ನಾನು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಾನು ಆ ಪಕ್ಷಕ್ಕೆ ಸೇರ್ತೀನೋ ಅಲ್ಲ ಈ ಪಕ್ಷಕ್ಕೆ ಸೇರ್ತೀನೋ ಅಥವಾ ನಾನು ಹೀಗೆ ಕೊನೆವರೆಗೆ ಬದುಕ್ತೀನೋ, ಅದೆಲ್ಲ ನನ್ನ ಇಚ್ಛೆ, ನನ್ನ ಸ್ವತಂತ್ರ. ಅದು ಅಲ್ಲಿಂದ ಆ್ಯಕ್ಚುಲಿ ಶುರು ಆಗ್ತದೆ ಅಲ್ಲ. ಈಗ ನಾನು ಏನಕ್ಕೆ ಕೇಳಿದ್ದು ದಾವಣಗೆರೆ ವಿಚಾರ ಅಂತ ಅಂದಾಗ, ಯಾಕೆಂದರೆ ಈ ಹಿಂದೆ ಕೆಲವೊಂದು ಪೋಸ್ಟ್ಗಳು ನೋಡ್ತಾ ಇದ್ದೆ. ಹೌದು, ರಾಚಿಂತನು ಸುಳ್ಳು ಹೇಳ್ಕೊಂಡಿದ್ದಾನೆ ಜಾತಿ ಬಗ್ಗೆ. ಅಂದರೆ ಅವನು ಹಿಂದೂ ಅಲ್ಲ, ಅವನು ಮುಸ್ಲಿಂ, ಮುಸಲ್ಮಾನ.